ಮುತ್ತಪ್ಪ ಯಾದಗುಡಿಯವರ ತೋಟದಲ್ಲಿ ಮಾಟ ಮಂತ್ರದ ಗಂಟು. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮಾಡಲ್ಗಿ ಗ್ರಾಮದ ಮುತ್ತಪ್ಪ ಯಾದಗುಡಿಯವರ ತೋಟದ ಹತ್ತಿ ಮರದ ಮೇಲೆ ತೆಂಗಿನಕಾಯಿ ಗಂಟು ಕಂಡು ಬಂದಿದೆ. ಯಾರು ಈ ಮಾಟ ಮಂತ್ರ ಮಾಡಿದ್ದಾರೋ ಅಂಥವರ ಚಂಡಿ ಚಿವುಟಲಿ ಎಂದು ಹಿಡಿ ಶಾಪ ಹಾಕಿದ ಕುಟುಂಬಸ್ಥರು. ಮಾಟ ಮತ್ತುಂಟಿ ನನ್ನ ಹಕ್ಯಾನ ಮಕ್ಕಳು ಯಾವ್ದ ಮಾಡೇ ಬಿಟ್ಟಿದಾರ್ರಿ. ಅವ್ರ ಮೂವತ್ ಮಣ್ಣಾಗದ್ರಿ ಅವ್ರ ಚಂಡಿ ಚೂಟಿಲಿ ನಮ್ಗ ಆಗ್ಲದಾರ ಹಿಂಗ ತಂದ್ ಕಟ್ಟಿರ್ಬೇಕ್ರಲ್ಲ ಅವ್ರ. ಯಾವಾಗಿಂದ್ರ ನೋಡಿದ್ರಿ? ನಾವು ಇವತ್ತ ನೋಡಿದವ್ರಿ. ಅಮಾವಾಸ್ಯೆ ಅಂತೇಳಿ ಕಟ್ಟಿದಾರ ಹೆಂಗ್ರಿ? ಹೆಂಗ್ ಕಟ್ಟಿದಾರ ಆಂಬಲ್ರಿ. ನಾವು ಇವತ್ತ ಬೆಳಿಗ್ಗೆ ನೋಡಿದವ್ರಿ. ಇವತ್ತು 11 ಗಂಟೆಕ್ರಿ. ಯಾರು ಕಟ್ಟಿದಾರ ಆಂಬಲ್ರಿ ತಂದ್ ಬಾವಾಗೋಡ್ರಿ ನಮ್ಮ ಹೊಲದಾಗ. ಹತ್ತಿ ಮರದಲ್ಲಿ ಕಿಡಿಗೇಡಿಗಳು ಕಟ್ಟಿರುವ ಮಾಟ ಮಂತ್ರದ ಗಂಟನ್ನ ಬಿಚ್ಚಿಸಲು ಹನುಮಂತ್ ಎಂಬ ವ್ಯಕ್ತಿಯನ್ನ ಕರೆಯಿಸಿ ಮರವನ್ನ ಏರಿಸಿ ವಾಮಾಚಾರದ ಗಂಟನ್ನ ಕೆಳಗಿಳಿಸಿದ್ದಾರೆ. ಇಂತಹ ಮಾಟ ಮಂತ್ರ ಎಷ್ಟೇ ಮಾಡಿದ್ರೂ ನಡೆಯೋದಿಲ್ಲ, ನಮಗೆ ಭಯವಿಲ್ಲ ಎನ್ನುತ್ತಾರೆ ಹನುಮಂತ. ನಮಗೇನು ಹೆದರಿಕೆ ಅದು ಏನಿಲ್ಲ. ಅವ್ರು ಇನ್ನೂ ಹತ್ತು ಕಟ್ಟಲ್ಲ ಅವ್ರು ನಡೀತ್ರಿ. ಅದು ಎಲ್ಲದಕ್ಕೂ ತಯಾರದು ನಾನು ಇನ್ನೂ ಇಟ್ಟಲ್ರಿ. ಈಗ ಇಡೀ ಹೊಲ ಎಲ್ಲ ತಾನು ಸುರುಲ್ರಿ ಅವ್ರು ತಿಳ್ಕಿಸ್ಕೊಡ್ರಿ. ಅದಕ್ಕೆ ನಾವು ಅಂಜಲ್ ತೋರಿ. ಅಕಸ್ಮಾತ್ ಕೈಯ ಸಿಕ್ಕರ್ ಅಂದ್ರೆ ಮುಂದೆ ಅದು ಮಂತ್ ಬ್ಲ್ಯಾಕ್ ಬೇರೆ ಐತ್ರಿ. ಅದೇನು ಈಗ ಮಾತಾಡ್ಬೇಡ, ಮುಂದೆ ಮಾತಾಡಕ್ಬಿಡ್ರಿ. ಸಿಕ್ಕಂದ್ರೆ ಹೆಂಗೆ ಸ್ಟೇಷನ್ ತಗೊಂಡು ಹೋಗ್ರಿ? ಸ್ಟೇಷನ್ಗೆ ಹೋಗ್ತಾರಲ್ಲ ಅವ್ರ ಅಲ್ಲಿ ತಾನೇ ಅವ್ರು ಏನು ಹೇಳ್ತಾರೆ. ಇನ್ನೆಷ್ಟು ಮಾಟ ಮಂತ್ರ ಮಾಡಿಸುತ್ತಾರೋ ಮಾಡಲಿ, ನಾವು ಭಯಪಡೋದಿಲ್ಲ, ಹೆದರುವ ಅವಶ್ಯಕತೆ ಇಲ್ಲ ಎಂದು ಮುತ್ತಪ್ಪ ಯಾದಗುಡಿಯವರು ಕಿಡಿಗೇಡಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲಿ ಬರೀ ಹಸಿರು ಅರಿವೆ ತೆಂಗಿನಕಾಯಿ ₹1 ದುಡ್ಡು ಮಾತ್ರ ಕಟ್ಟಿದ್ದಾರೆ. ಇಂತಹ ದೊಡ್ಡ ಗಂಟಕ್ಕೆ ನಮಗೆ ಭಯವಿಲ್ಲ, ನಂಬಿಕೆ ಅಂತೂ ಇಲ್ವೇ ಇಲ್ಲ ಎಂದು ಕಟ್ಟಿರುವ ಗಂಟನ್ನ ಬಿಚ್ಚಿ ಕಲ್ಲಿನಿಂದ ಜಜ್ಜಿ ಸುಟ್ಟು ಬಿಸಾಕಿದ್ದಾರೆ. ರೈತರ ಹೊಲ ಕಟ್ಟಕಂದ್ರೆ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದ್ರಾಗ ಏನೂ ಇರಂಗಿಲ್ಲ ಬಿ. ಇದನ್ನು ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಇದ್ರಾಗ ಏನೂ ಇರಂಗಿಲ್ಲ. ಇದರಿಂದ ಏನೂ ಆಗೋದೂ ಇಲ್ಲ. ಅದಕ್ಕೆ ನಾನೊಬ್ಬ ರೈತನಾಗಿ ಹೇಳ್ತೇನೆ, ಇನ್ನು ಮುಂದೆ ಯಾವುದೇ ರೈತರ ಹೊಲ ಕಟ್ಟರೂ ಸಹಿತ ಅವ್ರು ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಅದನ್ನು ಬಿಚ್ಚೋದ ಸುಡ್ದು ಇಟ್ಟ ಯಾರೋ ಒಬ್ಬ ಅಪ್ಪಂಗ ಶ್ರಮಿಕರು ಸ್ವಾಮಿಗಳು ಮಾಡಿಕೊಡ್ತಾರಂದ್ರೆ ಅವ್ರು ನಂಬಿ ಅವ್ರು ರೊಕ್ಕ ಕೊಟ್ಟು ಮಾಡ್ಸ್ಕೊಂಡು ಬಂದಿರ್ತಾರೆ ಹಿಂಗೇನು ಮಾಡಿ. ಅದ್ರಾಗ ಏನೂ ಇರಂಗಿಲ್ಲ. ಒಂದು ಬರೋಕೆ ತೆಂಗಿನಕಾಯಿ 10,000 ಗಂಟೆ ರೊಕ್ಕ ಕೊಟ್ಟಿರ್ಬೇಕು. ಬಹುಶಃ ಅದಕ್ಕೆ ರೊಕ್ಕ ಇಟ್ಕೊಳ್ಳೋರು ಯಾರಿಗೆ ಗೊತ್ತ. ಅದಕ್ಕೆ ಈಗ ಒಟ್ಟ ಅಂಜುವಂಥ ಅವಶ್ಯಕತೆ ಇಲ್ಲ. ಒಳಿತು ಮಾಡೋ ಮನುಷ್ಯನಿಗೆ ಕಷ್ಟ ಬರುವುದು ಪೆಟ್ಟು ತಿಂದ ಮನಸ್ಸೇ. ನಗೆ ತುಂಬಿದ ಬದುಕು ಹಾಗೆಯಾಯಿತೆ. ಯಾರೇ ಆಗಲಿ ಇಂತಹ ಮಾಟ ಮಂತ್ರ ತಂತ್ರಗಳಿಗೆ ಹೆದರದೆ ಧೈರ್ಯದಿಂದ ತಮ್ಮ ಕಾರ್ಯದಲ್ಲಿ ತೊಡಗಿ ಅಭಿವೃದ್ಧಿ ಪಥದಲ್ಲಿ ಮುಂದಕ್ಕೆ ಸಾಗಿ ಎನ್ನುವುದು ಸುದ್ದಿ ಪಾಯಿಂಟ್ನ ಆಶಯ. ಮೂಢನಂಬಿಕೆಗೆ ಬಲಿಯಾಗಬೇಡಿ.